ಇಲ್ಯಾಕೆ ನಾವು ಇವು ನಮ್ಮ ಮಕ್ಕಳಿದೇನು ಕತೆ ಏನು ರೀ ನಮ್ಮ ಮಕ್ಕಳು ಲಿಂಗ ಬೀಡು ಹೇಳ್ತಾವ ನಮ್ಮ ಮಕ್ಕಳಿಂದ ಲಿಂಗ ಪೂಜೆ ಮಾಡ್ಕೊಂಡು ಆಟ ಆಡ್ತಾವ ನಮ್ಮ ಮಕ್ಕಳು ಆಡೋದೇ ಅದೇ ನೀವು ಏನು ಮನ್ಯಾಗ ಮಾಡ್ತೀರಿ ಅದೇ ಆಡ್ತಾವೆ ನೀ ಗಂಡತ್ತ ನಾ ಹೆಣಿತತ್ತಪ್ಪ ಎರಡು ಕೂಡಿ ಎತ್ತಿನ ಗಾಡಿ ಕೌದಿ ಹಾಕಿ ಕೌದಿ ಕಟ್ಟಿ ನೀ ಗಂಡತ್ತ ನಾ ಹೆಣಿತತ್ತ ನೀವು ಗಂಡದ ಹೊಲಕ್ಕೆ ಹೋಗ್ಬೇಕತ್ತಪ್ಪ ಅದು ಗಂಡಾಗಿದ್ದು ಏನು ಮಾಡ್ತದ ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪೆ ಸುಲಿದು ಬೆಂಡಿಲೆ ಎತ್ತಿನ ಗಾಡಿ ಮಾಡ್ತಾದ ಎತ್ತುಗಳು ಮಾಡ್ತಾದ ಅದು ಇದರಿಂದ ಅಲ್ಲೇ ಗಾಡಿ ಮಗ್ಗಲೆ ನಾ ಹೊಲಕ್ಕೆ ಹೋಗಿ ಗೊಳೆ ಹೊಡೆದು ಬರ್ತೀನಿ ಅತ್ತ ಅಂದ್ಕೊಂಡು ಹೋಗು ಇದು ಹೆಣಿ ತೆಗಿದ್ದು ಮನೆಗೆ ನೀವೇನು ಮಾಡ್ತೀರಿ ಅದೇ ಮಾಡ್ತಾವೆ ಅದೇ ಒಂದು 3 ಕಲ್ಲು ತಂದಿಡ್ತದೆ ಒಲಿ ತಯಾರು ಮಾಡ್ತದೆ ಎಲ್ಲರೂ ತಿಪ್ಪೆ ಬಿದ್ದು ಒಡಕ್ಕೆ ಹಂಚಿದ್ದು ಅದು ರೊಟ್ಟಿ ಬೈಸ ಹಂಚ ಒಂದು ದೊಡ್ಡದೊಂದು ಆಗಲಿ ಕಲ್ಲು ತೋತದ ರೊಟ್ಟಿ ಬಡೆ ಕಲ್ಲ ಎಲ್ಲರೂ ಮುಳು ಕಂಟಿ ಆಗಲೇ ಎಲೆ ತರ್ತದ ಎಲ್ಲಿ ತಂದಿದ್ದು ಹೆಣಿ ತೆಗೆದು ಟಪ್ 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 ನೋಡ್ರಿ ಭಾಳ ಚಂದ ಆಡ್ತಿರ್ತಾವೆ ರೀ ಅವ್ಕರಂಗೆ ಆಟ ನಿಮಗೆ ಆಡಕ್ಕೆ ಬರಲ್ಲ ಏತಿಲ್ಲ ನೀವು ಯಾವತ್ತೂ ಮಾರಿ ಇಂಥದ್ದು ಮಾಡ್ಕೊಂಡು ಹೇಗೆ ಮನ್ಯಾಗ ಗಂಡ ಹೇಳ್ತೀವಿ ಬಾ ಹೊಂಟದ ನೋಡಿ ಅವ್ವ ಘಾಟಿಗೆ ಅದು ಹೊರಗಿಂದ ಬರ್ತಿತ್ತದ ಮಾರಿ ಇಂಥದ್ದು ಮಾಡ್ಕೊಂಡು ಇತ್ತಿತ್ತಲಾಗಾರೆ ಗಂಡು ಮಕ್ಕಳು ಮನೆಗೆ ಬರ್ಬೇಕಾರೆ ಎದಿ ದಡ 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 ಅಲ್ಲಾಗತ್ತದ ಗಂಡು ಮಕ್ಕಳು ಮನೆಗೆ ಬರ್ಬೇಕಾದ್ರೆ ಹೆಣ್ತಿ ನಕ್ಕೋತದಳೋ ಹೆಂಗದಳೋ ನಕ್ಕೋತಿದ್ರೆ ಹಣಿ ಬರ್ ಚಂದ ಇಲ್ಲಾರ ನೀವು ಮಾರಿ ಯಾರು ಒತ್ತುಕೊಂಡು ಕೇಳಿದ್ರ ಶಿವಾಜಿ ಮಹಾರಾಜನ ತಾಯಿ ಆಗಿರ್ತಕ್ಕಂಥ ಜೀಜಾಬಾಯಿ ಏನ್ರಿ ಅವತ್ತು ಅವಳು ಸಂಸ್ಕಾರ ಕೊಟ್ಟು ಶಿವಾಜಿ ಕೂಸಿದ್ದ ಕಲ್ಪನೆ ಇರಲಿ ಮಗ ಶಿವಾಜಿ ಮಹಾರಾಜಂದ ಕೂಸಿರ್ತಕ್ಕಂಥ ಪ್ರಸಂಗದ ಒಳಗೆ ತೊಟ್ಟದೊಳಗಿಂದ ಮನಗಿಸಿ ಒಳಗಿಂದ ಜೀಜಾಬಾಯಿ ಅಂದ ಅಡುಗೆ ಮಾಡ್ಲಕತ್ತಾಳೆ ಅವಳ ಕೈ ಒಳಗಿನ ದಾಸಿ ಮತ್ತು ಜೀಜಾಬಾಯಿ ಕುಡ್ಕೊಂಡು ಅಡುಗೆ ಮಾಡಕತ್ತಾರೆ ಅಡುಗೆ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಕೂಸಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ಒಂದು ಸವನ ಕಣ್ಣೀರು ತೆಗಿಲಕತ್ತ ಜೋರಾಗಿಂದ ದನಿ ತೆಗೆದಂದ ಅಳ್ಳಿಕತ್ತ ಯಾವಾಗಿಂದ ಅಳುವಂಥ ಪ್ರಸಂಗದೊಳಗೆ ಏನ್ರಿ ಅಳುವಂಥ ಪ್ರಸಂಗದೊಳಗೆ ಆಕೆ ಜೀಜಾಬಾಯಿ ಒಂದು ಮಾತು ಹೇಳ್ತಾಳೆ ದಾಸಿಗೆ ಕೈಯಾಗಿಂದ ಕೆಲಸ ಮಾಡ್ತಕ್ಕಂಥ ಆಳು ಮನುಷ್ಯನಿದ್ದಲ್ಲ ಅವಳಿಗೆ ಒಂದು ಮಾತು ಹೇಳ್ತಾಳೆ ನೋಡು ಯಾಕೋ ಶಿವಾಜಿ ಅಂದ ಹಳ್ಳಿಕತ್ತೇನೆ ಒಂದು ಈಟನ್ನು ಅವನಿಗೆ ಸಮಾಧಾನ ಮಾಡತ್ತೆ ಕೊಡೋದು ಹೇಳಿ ಕಳಿಸ್ತಾ ಹಾಗೆ ದಾಸಿ ಬಂದು ತೊಟ್ಟದೊಳಗಿಂದ ಅಳ್ತಕ್ಕಂಥ ಯಾವ ಶಿವಾಜಿಯನ್ನು ತೊಗೊಂಡ್ಲು ಏನ್ರಿ ಪದ ಹಾಡಲು ಏನೆಲ್ಲ ಎತ್ತಿದ್ರು ಆಡಿಸಲು ಏನು ಮಾಡಿದ್ರು ಕೂಡ ಶಿವಾಜಿ ಸಮಾಧಾನ ಆಗಲಿಲ್ಲ ಕೊನೆಗೆ ಈಕೆ ದಾಸಿ ಏನು ಮಾಡ್ತಾಳೆ ತೊಗೊಂಡು ಕೇಳಿದ್ರೆ ತನ್ನ ಎದೆ ಹಾಲು ಕುಡಿಸೋಕೆ ಚಲೋ ಮಾಡ್ತಾ ನೋಡ್ರಿ ದಾಸಿ ಗುಣ ಏನು ಇನ್ನೊಬ್ಬರಿಗೆ ಹಂಚಿ ಬದುಕೋದು ಮತ್ತೊಬ್ಬರಿಗೆ ಹಂಚಬೇಕಲ್ರಿ ಆಳು ಮನುಷ್ಯಳು ಮಾಲಕರಿಗೆ ಹಂಚಬೇಕಲ್ಲ ಅವಳಲ್ಲಿ ಏನು ಗುಣ ಅದ ಹಂಚುವಂಥ ಗುಣ ಅಂದ ಅಕ್ಕಿನ ಬಲ್ಲಿ ಅದಲ್ಲ ಯಾವಾಗಿಂದ ದಾಸಿ ಹಾಲು ಕುಡಿಸಕತ್ತಿದ್ಲೋ ಶಿವಾಜಿ ಏಕಾಲಕ್ಕಿಂದ ಗಪ್ಪೆ ಆದ್ನಲ್ಲ ಏನು ಮಾಡಕತ್ತಾನ ತಿಳ್ಕೊಂಡು ಹೊರಗೆ ಬಂದು ನೋಡಿದ್ರಾಗ ದಾಸಿ ಎದೆ ಹಾಲು ಕುಡಿಸಕತ್ತಿದ್ಲು ಯಾವಾಗಿಂದ ದಾಸಿ ಎದೆ ಹಾಲು ಕುಡಿಸುವಂಥ ಪ್ರಸಂಗದ ಒಳಗೆ ಅವಾಗಿಂದ ತಾಯಿ ಜೀಜಾಬಾಯಿ ನೋಡಿ ದಾಸಿಗಿಂದ ಹೋಗಿಂದ ಕಪಾಳಕ್ಕಿಂದ ಹೊಡೆದು ತನ್ನ ಕೂಸಿನನ್ನು ಕಸ್ಕೊಂಡ್ಲು ಯಾವಾಗಿಂದ ಶಿವಾಜಿದಿಂದ 2 ಕಾಲು ಅಂತಕ್ಕಂಥ ಕೈಯಾಗಿಂದ ಹಿಡ್ಕೊಂಡು ತಲೆ ತಿಳಕ ಮಾಡಿದ ಗರಗರ ತಿರುಗದ್ಲು ಯಾವಾಗಿಂದ ತಿರುಗಿಸೋದ ಬಳಿಕ ಶಿವಾಜಿ ತಾನು ಏನು ದಾಸಿ ಎದೆ ಹಾಲು ಕುಡ್ದಿದ್ದಲ್ಲ ಎಲ್ಲವನ್ನು ಕುಡ್ದು ಉಲ್ಟಿ ಮಾಡ್ಕೊಂಡು ಕಕ್ಕಿ ಬಿಟ್ಟ ಏನ್ರಿ ಎಲ್ಲನೂ ಕುಡ್ದ ಕಕ್ಕದ ಯಾವಾಗಿಂದ ಕಕ್ಕದ ಅಂದ್ರೆ ಉಲ್ಟಿ ಮಾಡ್ಕೊಂಡ ಯಾವಾಗಿಂದ ಎಲ್ಲ ತಾನು ಏನು ಹಾಲು ಕುಡ್ದಿದ್ದಲ್ಲ ಎಲ್ಲವೂ ಕುಡ್ದ ಹೊರಗೆ ಬಿತ್ತು ಮುಂದೆ ಶಿವಾಜಿ ಮಹಾರಾಜ ದೊಡ್ಡವನಾದ ಏನ್ರಿ ದೊಡ್ಡವನಾದ ಬಳಿಕ ಒಂದು ಸಾರಿ ಏನಾಗ್ಯದ ತಗೊಂಡು ಕೇಳಿದ್ರೆ ಯಾವ ಶಿವಾಜಿ ಮಹಾರಾಜನಿಗೆ ಸೋಲು ಅಂತಕ್ಕಂಥದ್ದೇ ಇದ್ದಿದ್ದಿಲ್ಲ ಯಾವುದೇ ಯುದ್ಧದೊಳಗಾದ್ರೂ ಕೂಡ ಶಿವಾಜಿ ಮಹಾರಾಜ ಗೆದ್ದು ಬರ್ತಿದ್ದ ಒಂದು ದಿವಸದಿಂದ ಏನಾಗ್ಯದ ತಗೊಂಡು ಕೇಳಿದ್ರೆ ರಣರಂಗಕ್ಕೆ ಹೋಗುವಂಥ ಪ್ರಸಂಗದೊಳಗೆ ಹೋಗಿ ಯುದ್ಧ ಭೂಮಿ ಒಳಗೆ ನಿಂತಾನೆ ಕೈ ಕಾಲುಗಳನ್ನ ನಡಗಲಿಕ್ಕತ್ತವೆ ಭಯ ಆಗಲಿಕ್ಕತ್ತದ ಎದುರಾಳಿಯನ್ನು ನೋಡಿ ಭಯ ಆಗಲಿಕ್ಕತ್ತದೆ ಆ ಬರೇ ಭಯ ತಗೊಂಡು ಅಷ್ಟೇ ಅತ್ತಲ್ಲ ಏನ್ರಿ ಶಿವಾಜಿ ಮಹಾರಾಜನಿಗೆ ಮೈಯೆಲ್ಲ ನೀರು ಬಿಡ್ಲಿಕ್ಕತ್ತು ಯಾವಾಗಿಂದ ಕೈಕಾಲುಗಳು ನಡಗಲಿಕ್ಕತ್ತವೆ ಶಿವಾಜಿ ಮಹಾರಾಜ ಹಿಂಗೆ ಮೈಯೆಲ್ಲ ಬೆವರು ಬಿಡ್ಲಕ್ಕತ್ತದೆ ನೀರು ಬಿಡ್ಲಕ್ಕತ್ತದೆ ಭಯ ಆಗಲಕ್ಕತ್ತದೆ ಅವಾಗಿಂದ ಹಂತದ್ರೊಳಗಿನ ಯುದ್ಧ ಆಡ್ದ ಯುದ್ಧದೊಳಗಿಂದ ಗೆದ್ದ ತಿರುಗಿಂದ ಮನೆಗೆ ಬಂದ ಬರೋದ್ರೊಳಗಾಗಿಂದ ತಾಯಿ ಕೈಯಾಗಿಂದ ಆರತಿ ಹಿಡ್ಕೊಂಡು ನಿಂತಿದ್ಲು ಮಗ ಯುದ್ಧದೊಳಗೆ ಗೆದ್ದು ಬಂದಿರ್ತ ಯಾವಾಗಿಂದ ಆರತಿ ತೊಗೊಂಡ ಹೊರಗೆ ಬಂದಾಳೆ ಶಿವಾಜಿ ಮಹಾರಾಜನ ಮುಖ ಸಣ್ಣದಾಗಿತ್ತು ಕಣ್ಣಾಗಿಂದ ನೀರು ಬಂದಿತ್ತು ತಾಯಿ ಕೇಳಲ್ಲ ಮಗ ಯಾಕಪ್ಪ ಇವತ್ತು ಯುದ್ಧದೊಳಗಿಂದ ಸೋತು ಬಂದೇನ ತಿಳ್ಕೊಂಡಂದಾಗ ಶಿವಾಜಿ ಮಹಾರಾಜ ಅಂತನವಾ ಇವ ಶಿವಾಜಿ ನಿನ್ನ ಮಗನಿಗೆ ಸೋಲು ಅಂತಕ್ಕಂಥದ್ದಿಲ್ಲ ಮತ್ತು ಯಾಕೆ ಕಣ್ಣಾಗಿಂದ ನೀರು ತಂದು ಮುಖ ಸಣ್ಣದಾಗ್ಯದ ತಿಳ್ಕೊಂಡಂದಾಗ ಇವತ್ತು ಎಂದೆಂದೂ ಆಗದೆ ಇರ್ತಕ್ಕಂಥ ಒಂದು ಅನುಭವ ಆಯ್ತು ನನಗೆ ಏನು ಅನುಭವ ನನ್ನ ಕೈಕಾಲು ನಡಗಲಿಕ್ಕತ್ತಿದ್ದು ಎದುರಾಳಿಯನ್ನು ನೋಡಿಂದ ಭಯ ಬರಲಿಕ್ಕತ್ತಿತ್ತು ಮೈಯೆಲ್ಲಂದ ಬೆವರು ಬಿಟ್ಟುಬಿಟ್ಟಿತ್ತು ಯಾವಾಗಿಂದ ಹಿಂಗೆ ಯಾಕೆ ಆಯಿತು ತಿಳ್ಕೊಂಡು ನನಗಿಂದ ಸ್ವಲ್ಪ ಮಾನಸಿಕ ಆಗ್ಯದ ತಿಳ್ಕೊಂಡಂದಾಗ ತಾಯಿ ನಗಲಕತ್ಲು ಅಳ್ಳಿಲ್ಲ ಯಾಕೆ ನಗಲಕತ್ಲು ಇದು ಯಾವಾಗೋ ಹಾಕದ ತಿಳ್ಕೊಳೋದು ಮಾಡಿದ್ದೆ ಇದು ಈಗ ಆಯ್ತಲ್ಲ ತಿಳ್ಕೊಳಂದು
ಹಾಗಾದ್ರೆ ಏನಾಯ್ತು ಅಂತ ಕೇಳ್ದ ಮಗ. ಅವಾಗಿಂದ ತಾಯಿ ಹೇಳ್ತಾಳ, ಮಗ ನೀ ಕೂಸಾಗಿದ್ದಾಗ ಒಂದು ದಿವಸದ ದಾಸಿ ನಿನಗೆ ಎದೆ ಹಾಲು ಕುಡಿಸಿದ್ಲು. ನೀ ಎಲ್ಲಾನು ಕುಡ್ದ ಉಲ್ಟಿ ಮಾಡ್ಕೊಂಡೆ ನಿಜ, ಆದರೆ ಎಲ್ಲೋ ಒಂದು ಹನಿ ಹಾಲ ನಿನ್ನ ಶರೀರದೊಳಗಿಂದ ಉಳಿದದಲ್ಲ, ಆ ಒಂದು ಹನಿ ಹಾಲ ಅದು ಶರೀರದಾಗಿಂದ ಉಳಿದಿದ್ದಕ್ಕಾಗಿಯೇ ಇವತ್ತು ನಿನಗಿಂದ ಭಯ ಬಂದದೋ, ನಾಳಿನಿಂದ ಬರಂಗಿಲ್ಲ ಅಂದ್ಲು. ನೋಡಿ, ಒಂದು ಹನಿ ಎದೆ ಹಾಲ ದಾಸಿ ಕುಡಿಸಿದಕ್ಕೆ ಇಂಥವು ಬರ್ತಾವ. ಎಮ್ಮೆ ಹಾಲು ಮಕ್ಕಳಿಗೆ ಕುಡಿಸಿದ್ರೆ ಎಮ್ಮೆ ಗುಣನೇ ಬರವಲ್ಲ ಏನ್ರಿ? ಹೌದಲ್ರಿ? ಎಮ್ಮೆ ಹಾಲು ಮಕ್ಕಳಿಗಿಂದ ಬಾಟ್ಲಾಗ ಹಾಕಿ ಕುಡಿಸಿದ್ರ ಯಾಕೋ ನಮ್ಮ ಹುಡುಗ ಮಳ್ಳಿದ್ದಂಗೆ ಆದ್ರೆ ತಾವು ಮತ್ತು ಎಮ್ಮೆ ಗುಣನೇ ಅವ. ಹೌದಾ ಇಲ್ಲ? ನಮ್ಮ ಪಾರಗೆ ಒಟ್ಟು ಸಾಲಿನ ತೆಲಿಗೆ ಹತ್ತಲಾಗ ಮತ್ತು ಎಮ್ಮೆ ಹಾಲು ಕುಡಿಸಿದೆ ಮತ್ತು ಎಮ್ಮಿದ್ದಂಗೆ ಇರೋದು. ಹೌದಲ್ಲ? ತಾಯಿ ಯಾವಾಗಲೂ ಕುಡಂದ ತಾಯಿ ಎದೆ ಹಾಲು ಕುಡಿಸ್ರಿ. ಏನು ಮುಖದ ಸೌಂದರ್ಯ ತೊಗೊಂಡು ಮಾಡವ್ರಿ ಅನ್ನೋ. ಹೌದಲ್ರಿ? ಮದುವೆ ಆಗುತ್ತನ್ನ ಸೌಂದರ್ಯ ಇದ್ರೆ ಸಾಕು. ಒಂದು ಸಾರಿ ಮದುವೆ ಆಗಿಬಿಡ್ತು ಅಂತ ತಿಳ್ಕೊಂಡ್ರೆ ನಾವು ತೋರಿಸ್ಬೇಕಾಗಿರ್ತಕ್ಕಂಥ ಸೌಂದರ್ಯ ಯಾರಿಗೆ ಎತ್ತಿಕೊಂಡು ಕೇಳಿದ್ರೆ ನಮ್ಮ ಗಂಡನ ಬಿಟ್ಟರೆ ಅಂದ ಮತ್ತೊಬ್ಬರಿಗೆ ಅಂದ ತೋರಿಸ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ಮಕ್ಕಳಿಗೆ ಅಂದ ತೋರಿಸ್ಬೇಕು ನಾವು. ಹೌದಲ್ರಿ? ಮಕ್ಕಳಂದು ದಷ್ಟಪುಷ್ಟವಾಗಿ ಅಂದ ಬೆಳೆದ್ರತ್ತಂದ್ರೆ ನಿನ್ನಲ್ಲಿರ್ತಕ್ಕಂಥ ಗುಣ ಮಕ್ಕಳು ಬಳಿ ಬರ್ತಾ. ಯಾಕೆ ಇದನ್ನು ಹೇಳಕತ್ತಿದ್ದೀನಿ ಅಂತಕೊಂಡು ಕೇಳಿದ್ರೆ, ನಮ್ಮ ಮಕ್ಕಳ ಶರೀರದೊಳಗಿಂದ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದನ್ನು ಒಬ್ಬ ತಾಯಿಗಿಂದ ಗೊತ್ತಾಗ್ತದೆ. ಹೆಂಗೆ ಗೊತ್ತಾಗ್ತದ? ತಾಯಿ ನೀವು ಮಗನಿಂದ ತೊಡಿ ಮೇಲೆ ಹಾಕ್ಕೊಂಡು ಆ ಕೂಸಿಗೆ ಎದೆ ಹಾಲು ಕುಡಿಸ್ತಿರ್ತೀರ. ಕಲ್ಪನೆ ಇರಲಿ, ನಿಮ್ಮ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ. ಒಂದು ಎದೆ ಹಾಲು ಅಂತ ತಗೊಂಡು ಮಗನ ಬಾಯಾಗಿಂದ ಇಟ್ಟಿರ್ತೀರಿ, ಅದು ಕುಡಿತಿರ್ತದೆ. ಒಂದು ಎದೆ ಹಾಲು, ಒಂದು ಹಾಲು ಎದೆ ಹಾಲಿಂದ ಕುಡಿತಾ ಅದು ಕೂಸಿಂದ ಯಾವಾಗ ಮಾವೆ ಪ್ರವೇಶ ಆಯ್ತಲ್ಲ ಅವಾಗ ಅದು ಬರೀ ಒಂದು ಎದೆ ಹಾಲನ್ನು ತೆಗೆದು ಅಟ್ಟೆ ಕುಡಿಯಂಗಿಲ್ಲ. ಆದ್ರೆ ಇನ್ನೊಂದು ಕೈ ಎಲ್ಲಿ ಹಿಡಿದಿರ್ತದೆ ತಿಳ್ಕೊಂಡಂದ್ರೆ ಇನ್ನೊಂದು ಎದೆಗಿಂದ ಕೈ ಹಿಡಿದಿರ್ತದೆ ನೋಡ್ರಿ ಕೂಸು. ಒಂದು ಎದೆ ಹಾಲು ಕಡೆ ಕುಡಿತಿರ್ತದ, ಇನ್ನೊಂದು ಎದೆಗಿಂದ ಕೂಸಿಂದ ಕೈ ಹಿಡಿದಿರ್ತದಲ್ಲ. ಯಾಕೆ ಹಿಡಿದಿರ್ತದಂದ್ರೆ ಈ ಎದೆ ಹಾಲು ನಂದೇ. ತಿಳಿದ್ರೆ ಕಲ್ಪನೆ ಇರಲಿ ಮಗ, ಈ ಎದೆ ಹಾಲು ನಂದೇ, ಆ ಎದೆ ಹಾಲು ಕೂಡ ನಂದೇ. ನನ್ನ ಎದೆ ಹಾಲನ್ನು ಮತ್ತೊಬ್ಬರಿಂದ ಕುಡಿಬಾರ್ದು ಹತ್ತಿಕೊಂಡಂದು ನಂದು ಹತ್ತಿಕೊಂಡಂದು ಯಾವಾಗಿಂದ ಇನ್ನೊಂದು ಎದೆ ಕೈ ಹಿಡಿತೋ ನನ್ನ ಮಗನ ಶರೀರದ ಒಳಗೆ ಮಾಯೆ ಪ್ರವೇಶ ಆಯ್ತು ತಿಳ್ಕೊಬೋ. ಅರ್ಥ ಆಯ್ತು ರೀ? ಮಾಯೆ ಯಾವಾಗ ಪ್ರವೇಶ ಆಗೋದು ಎಲ್ಲ ಮಕ್ಕಳಿಗೂ. ಇದು ಎಲ್ಲರೂ ಒಬ್ಬರದು ಇಬ್ಬರದು ತಲ್ಲ, ಇಡೀ ಜಗತ್ತಿನೊಳಗೆ ನಾವೇನು ಹುಟ್ಟಿವಿ ನಾವೆಲ್ಲರೂ ಕೂಡ ಈ ಆಟಗಳನ್ನು ಆಡಿ ಬಂದವರೇ. ತಿಳಿತ್ರಿ? ಈ ಆಟ ಆಡ್ಲಾರ್ದೇ ಯಾರು ಕೂಡ ದೊಡ್ಡವರಾಗಲಿಕ್ಕೆ ಅಂತ ಆಗಂಗಿಲ್ಲ. ಆದರೆ ಇಲ್ಲಿ ಮಹಾದೇವಿ ಏನ್ರಿ ಕೂಸ ನೋಡಿ, ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು, ಯಾಕಂದ್ರೆ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೀನಿ, ಚನ್ನ ಮಲ್ಲಿಕಾರ್ಜುನಿಗೆ ಮಾತು ಕೊಟ್ಟು ಬಂದೀನಿ, ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ಏನ್ರಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಪುಣ್ಯ ಕಾರ್ಯಗಳನ್ನು ಮಾಡ್ತೀನಿ, ಪುಣ್ಯದ ಗಂಟು ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಸತ್ಯ ಹತ್ತಿಕೊಂಡಂದು ಮಹಾದೇವಿ ಆಣಿ ಮಾಡಿದ್ದನ್ನು ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗೆ ತಲೆಯಾಗಿರ್ತದೆ. ಏನ್ರಿ ನೆನಪಿನಾಗಿ ಇಟ್ಟುಕೊಂಡು ತನ್ನ ಎಲ್ಲ ಇಂದ್ರಿಯಗಳ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು ಕಾಲಿನಿಂದ ಮಾಯಿಯನ್ನು ಬದಿತಾಳೆ. ನಾವು ಕೂಡ ಒದ್ದೀವಿ, ಆದ್ರೆ ನಮ್ಮ ವಧುವಿಕೆಗೆ ಮಾಯೆಯ ಪ್ರಭಾವ ಹೆಚ್ಚಾಗ್ಯಂದ ಆ ಮಾಯೆ ನಮ್ಮ ಶರೀರದೊಳಗಿಂದ ಪ್ರವೇಶ ಆಗಿದೆ. ಆದರೆ ಮಹಾದೇವಿ ಶರೀರದೊಳಗೆ ಮಾಯೆ ಪ್ರವೇಶ ಆಗಲಿಲ್ಲ, ಅದನ್ನು ದೂರ ಇಟ್ಲು. ಯಾವಾಗ ಇಂಥ ಎಲ್ಲ ಆಟಗಳನ್ನು ಆಡ್ತಾ ಮಹಾದೇವಿ ಏನ್ರಿ ತಾಯಿಯ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ, ತಂದೆ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ. ಮೊದಲಿಗೆ ಮೊನ್ನೆನೂ ಒಂದು ಮಾತು ಹೇಳಿ ನಿಮ್ಗೆ, ನೀವು ಏನೂ ಮಾಡೋದು ಬೇಕಾಗಿಲ್ಲ, ಮೊದಲು ನೀವು ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗ ಏನ್ರಿ, ನೀವು ಒಳ್ಳೆಯವರಾಗ. ಯಾಕಂದ್ರೆ ಮಕ್ಕಳಿಗೆಂದ ಬುದ್ಧಿ ಹೇಳೋಕ್ಕಿಂದ ಬರ್ತದೆ. ಹೌದಲ್ರಿ? ನಾವು ಒಳ್ಳೆಯವರಾದಿವಿ ತಿಳ್ಕೊಂಡ್ರೆ, ನಾವು ಧರ್ಮದಿಂದ ನಡೀತಿದ್ವಿ ಅಂತಂದ್ರೆ, ನಮ್ಮಲ್ಲಿಂದ ಸದ್ಗುಣಗಳಿದ್ವು ಅಂತ ತಿಳ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸದ್ಗುಣಗಳನ್ನು ಮಕ್ಕಳಿಗೆಂದ ಹೇಳೋಕ್ಕಿಂದ ಬರ್ತದೆ. ಇಲ್ಲಿ ನೋಡ್ರಿ, ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಈ ಹಿರಿಯರು ಕೂಡ ಧರ್ಮವಂತರು. ಸದಾಕಾಲ ಭಗವಂತನ ಧ್ಯಾನ, ಸದಾಕಾಲದಿಂದ ಪರಮಾತ್ಮ ನಾಮಸ್ಮರಣೆ ಒಳಗೆ ನಿತ್ಯ ಯಾವ ಜಂಗಮ ದಾಸೋಹನ ತಗೊಂಡು ಮಾಡುತ್ತಾ ನಿತ್ಯ ದಾನ ಧರ್ಮಾದಿಗಳನ್ನು ಮಾಡ್ತಾ ಸಣ್ಣ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ತನ್ನ ದಿನನಿತ್ಯದ ಜೀವನವಂತಕ್ಕಂಥದ್ದನ್ನು ಉಡುತಡಿಯ ಗ್ರಾಮದೊಳಗೆ ಕಳೀತಿದ್ದ. ಏನ್ರಿ, ತಂದೆ ತಾಯಿಗಳ ಸಂಸ್ಕಾರದೊಳಗೆ ಮಹಾದೇವಿ ಬೆಳೀಲಿಕ್ಕತ್ತಾಳೆ. ವರ್ಷ ಆಯಿತು, 2 ವರ್ಷ ಆಯಿತು. ಏನ್ರಿ, 2 ವರ್ಷದ ಮಗಳಾದರೂ ಕೂಡ ತಾಯಿ ತಾನು ದಿನನಿತ್ಯ ಸ್ನಾನ ಮಾಡಬೇಕಾದ್ರೆ ಮಗಳನ್ನೂ ಕೂಡ ತನ್ನ ಜೊತೆಯೊಳಗಿಂದ ಸ್ನಾನಕ್ಕೆ ಒಯ್ತಿದ್ಲು. ಯಾರು? ಸುಮತಿ. ಹಿಂಗೆ ಸ್ನಾನಕ್ಕಿಂದ ಒಯ್ದು ತನ್ನ ಜೊತೆಯೊಳಗೆ ಮಡಿ ಬಟ್ಟೆ ಉಡಿಸಿ ಅವಳನ್ನು ಎಲ್ಲಿ ಕರ್ಕೊಂಡು ಹೋಗಿದ್ಲು ಹತ್ತಿಕೊಂಡು ಕೇಳಿದ್ರೆ ಅವಳಿಗೆ ಸುನೋ ಪೌಡ್ರ್ ಹಚ್ಚಕ್ಕಿಂದ ಒಯ್ತಿದ್ದಿಲ್ಲ. ಕಲ್ಪನೆ ಇರಲಿ ಮಗ,
ಮಹಾದೇವಿಯನ್ನು ಹಿಂಗೆ ಕೈ ಹಿಡಿದಂದ ಮಡಿ ಬಟ್ಟೆ ಬಿಟ್ಟುಕೊಂಡು ಎಲ್ಲಿಗೆ ಹೋಗ್ತಿದ್ರು ಹೊತ್ತುಕೊಂಡು ಕೇಳಿದ್ರೆ ಪೂಜೆದ ಕೋಲಿಗೆ ಅದು ಹೋಗ್ತಾಳ, ಪೂಜೆದ ಕೋಲಿಗೆ ಹೋಗ್ತಾಳ. ಸಣ್ಣ ಕೂಸಿಗೆ ತನ್ನ ಎದುರಿಗೆ ಕುಂದರ್ಸ್ಕೊಂಡು ಯಾರು ಸುಮತಿ ತನ್ನ ಮೈ ತುಂಬ ವಿಭೂತಿ ಹಚ್ಕೊಳ್ಳೋದನ್ನು ಏನ್ರಿ, ತಾಯಿ ಮಗಳನ್ನ ಎದುರಿಗೆ ಕುಂದರ್ಸ್ಕೊಂಡು ತಾನು ಮೈ ತುಂಬ ವಿಭೂತಿ ಹಚ್ಕೊಳತಕ್ಕಂಥದ್ದನ್ನು, ತಾನು ಕೊರಳಾಗಿರ್ತಕ್ಕಂಥ ಲಿಂಗವನ್ನು ತೆಗೆದು ಆ ಲಿಂಗ ಪೂಜೆ ಮಾಡ್ಕೊಳತಕ್ಕಂಥದ್ದನ್ನು 2 ವರ್ಷ 2 ವರ್ಷದ ಕೂಸ ಯಾವ ಮಹಾದೇವಿಗೆ ಇದನ್ನೆಲ್ಲವನ್ನು ಕೂಡ ತೋರಿಸ್ತಾಳ, ಕಲಿಸ್ತಾಳ. ಮಹಾದೇವಿ ಜಗಳ ತೆಗಿತಾಳ. ಸಣ್ಣ ಕೂಸ ಜಗಳ ತೆಗಿತದ. ಏನದು ಜಗಳ ತೆಗಿತದ ಏನ್ರಿ? ಅವಳು ತಿನ್ನಕ್ಕಿಂದ ಕೇಳಿ ಜಗಳ ತೆಗಂಗಿಲ್ಲ, ಆ ಅಡುಗೆ ಸಾಮಾನ್ಯದಿಂದ ಕೇಳಂದ ಜಗಳ ತೆಗಂಗಿಲ್ಲ ಏನ್ರಿ, ಉಣ್ಣಕ್ಕಿಂದ ಕೇಳಿ ಜಗಳ ತೆಗಂಗಿಲ್ಲ. ಮಹಾದೇವಿ ಎದಕ್ಕೆ ಜಗಳ ತೆಗಿತಾಳ ತಿಳ್ಕೊಂಡ್ರೆ, ನನಗೂ ನಿನ್ನ ಕೈಯಾಗಿರ್ತಕ್ಕಂಥ ನನಗೆ ಲಿಂಗ ಬೇಕು, ನನಗೂ ನಿನ್ನಂಗಿಂದ ಮೈ ತುಂಬ ವಿಭೂತಿ ಹಚ್ಚು, ನಾನು ನಿನ್ನ ಕೈಯಾಗಿದ್ದಿದ್ದಿಂದ ನನಗೂ ಕೊಡು, ನಾನು ನಿನ್ನಂಗಿಂದ ಪೂಜೆ ಮಾಡ್ತೀನಿ ತಿಳ್ಕೊಂಡು ತಾಯಿ ಜೊತೆಯೊಳಗೆ ನಿತ್ಯ ಜಗಳ ತೆಗಿತದ ಕೂಸು ಮಹಾದೇವಿ. ನಮ್ಮ ಮಕ್ಕಳು ಲಿಂಗ ಬೇಡ ಹತ್ತಿದ್ವು ಅಂದ್ರೆ ನೋಡಿರಿ ಏನ್ರಿ, ಇವು ನಮ್ಮ ಬೇಡ ಹೇಳೋ ಬೇರೆ. ನೀವು ನಮ್ಮಲ್ಲಿ ಅವರು ತವ್ರ ಮನೆಗೆ ಒಯ್ಯಕ್ಕಂದ ರವಾದ ಉಂಡಿ ಮಾಡಿಲ್ಲ, ತವ್ರ ಮನೆಗೆ ಒಯ್ಲಕ್ರಿ, ತವ್ರ ಮನೆಗೆ ಹೊಂಟಾಳ ಅಣ್ಣತಮ್ಮರಿಗೆ ಅವ್ವ ಅಪ್ಪಗೆ ಅಂದ್ರೆ ತಿನ್ಸಕತ್ತಂದು ಚೆಂದಾಗಿ ರವಾದ ಉಂಡಿ ಮಾಡಿಟ್ಟಾಳ. ಇದು ಹುಡುಗ ಬತ್ತು, ಸಣ್ಣ ಹುಡುಗ, ಮಮ್ಮಿ ನಾನು ಉಂಡಿ ಕೊಡುವತ್ತು. ಇವು ನನ್ನ ತವ್ರ ಮನೆಗೆ ಒಯ್ಲಕಟ್ಟಿ, ಬಾಯ ಮಣ್ಣು ಒಂದೇ ಒಂದು ಉಂಡಿ ಕೊಡಲ್ಲ ನಿನಗೆ. ಇವು ನನ್ನ ತವ್ರ ಮನೆಗೆ ಒಯ್ಕಟ್ಟೆ, ನೋಡ ಮಮ್ಮಿ ನನಗೊಂದು ಉಂಡಿ ಕೊಡೋದು ಕೇಳತ್ತಿದ್ದು. ಪಾಪ ಒಂದು ಕೊಟ್ಟಿದ್ರೆ ಮುಗ್ದೇ ಹೋಗಿತ್ತು. ಈಗ ಒಟ್ಟ ಕೊಡಲೇ ಇಲ್ಲ. ನೋಡ ಅವಾಗ ಮಮ್ಮಿ ನಿನಗೆ ಪಪ್ಪಗೆ ಜಗಳ ಹಚ್ತೀನಿ ನೋಡು ಓದ್ತಿದ್ದು. ಆಕೆ ಅಂದ್ಲು, ನಿಮ್ಮಪ್ಪ ನನ್ನ ಮೇಲೆ ಭಾಳ ಜೀವನ, ನನ್ನ ಜೋಡಿ ಜಗಳ ಹತ್ತೈತಾನೆ, ಹೋಗಿ ನಿನಗೆ ಉಂಡಿ ಕೊಡಲ್ಲ, ಹೋಗಿ ನೋಡು ವಿಚಾರ ಮಾಡು, ಮಮ್ಮಿ ಜಗಳನ ಹಚ್ತೀನಿ. ನೀ ಏನು ಜಗಳ ಹಚ್ತಿ, ಹೋಗಿ ಹತ್ಕೊಂಡು ತಲೆ ಹೊಡೆದು. ಇಲ್ಲಿ ತಲೆ ಹೊಡೆದು ಕೂಡ ಅಳ್ಳಾಗ ಚಲೋ ಮಾಡಿದ. ಅಲ್ಲಿ ಏನು ಮಂದ್ಯಾಗ ಕೂತಿದ್ನಲ್ಲ ಅವ್ರಪ್ಪ ಏನ್ರಿ, 4-5 ಮಂದಿಯಾಗ ಕುಂತಿದ್ದ, ಏನೋ ಊರ್ದು ನ್ಯಾಯ ಮಾತಾಡ್ಲಕತ್ತಿದ್ರು. ಅಲ್ಲಿ ಹೋಗಿ ಅಳ್ಳಕತ್ತ, ಯಾಕೋ ಯಾರು ಹೊಡೆದಾರ ನಿನಗೆ, ಯಾವ ಮಗ ಹೊಡೆದ ನಿನಗೆ ಹಿಂಗೆ ಕೇಳಕತ್ತ. ಯಾರು ಹೊಡೆದಿಲ್ಲ ಪಪ್ಪ ಹತ್ತಿದ್ದು. ಮತ್ತು ಯಾಕೆ ಕಳ್ಳಕತ್ತಿದಿ, ಮನ್ಯಾಗ ಇನ್ನೊಬ್ಬ ಪಪ್ಪ ಆತು. ಯಾಕೆ ಮಾಡ್ತೀರಿ? ಇವು ನಮ್ಮ ಮಕ್ಕಳ, ಇವು ಮಕ್ಕಳಲ್ಲಿ ಇವು ಇಕ್ಕಳಿವು ಏನ್ರಿ, ಮನ್ಯಾಗ ಇನ್ನೊಬ್ಬ ಪಪ್ಪನ ಹಂಗೆ ಅಲಿಕ್ಕಿಲ್ರಿ ಮಂದ್ಯಾಗ ಅಂದಾಗ. ಹೇಳ್ತೀವಿ ನಿಮಗೆ, ಅಲ್ಲಿದೆ ಗಂಡು ಗಚ್ಚಿ ಹಾಕ್ಕೊಂಡು ಕೈಯಾಗಂದ ಬಡಗಿ ತೊಗೊಂಡು ನಡಿ ಆ ಮಗ ಎಲ್ಲೇನು ತೋರಿಸಿ ನಡಿ ತೊಗೊಂಡು ಕರ್ಕೊಂಡು ಬಂದ. ಬರುತ್ತಾನ ಮನೆಯಾಗಿಂದ ಯಾರೂ ಇಲ್ಲ, ಈಕಿನೇ ಉಂಡಿ ಡಬ್ಬಿ ಇಟ್ಕೊಂಡು ಕೂತಾಳ. ಅಂದು ಕೂಡನ ಯಾವ ಎಲ್ಲೇನವ ಈಕೆ ಅಂದ್ಲು, ಯಾರು ಅಂದ್ಲು, ಅಲ್ಲ ನಾ ಇರ್ಲಕ್ಕಾಗಿನಿ ಇನ್ನೊಬ್ಬಂದ ಅಪ್ಪದನ್ನು ತೊಗೊಂಡು ಹೇಳಕತ್ತಾನೇವ, ಅವ ಎಲ್ಲದನ್ನು ಹೇಳ ಮಗನ ಕಡ್ದು ಬಿಡ್ತೀನಿ. ಹೆಂಗೆ ನಮ್ಮ ಗುಲ್ಬರ್ಗ ಜಿಲ್ಲಾ ಭಾಷೆ ಇಲ್ರಿ, ಯಾರೂ ಇಲ್ಲ. ಮತ್ತು ಅವ ಹೆಂಗೆ ಸುಳ್ಳು ಹೇಳ್ತವ? ಸಣ್ಣ ಹುಡುಗರು ಅಂದ್ರೆ ಸುಳ್ಳು ಹೇಳ್ತವ? ಸಣ್ಣ ಹುಡುಗರು ಸುಳ್ಳು ಹೇಳಂಗಿಲ್ಲ. ಮತ್ತು ಹೇಳ್ಯಾನಲ್ಲವ, ನನಗೇನು ಗೊತ್ತ್ರಿ, ನನಗೇನು ಗೊತ್ತಿಲ್ಲ, ಇನ್ನೊಬ್ಬ ಇಲ್ಲಾಕೆ ಬರ್ತಾನೆ, ಹಿಂಗೆ ಪಾಪಕ್ಕೆ ಹೊಡೆಸ್ಕೊಂಡು ಅಳ್ಳಕತ್ತ. ಹೊತ್ನಾಗ ಇವ ಅಂದ, ಮಮ್ಮಿ ಉಂಡಿ ಅಂದ. ಆಕೆ ಅಂದ್ಲು, ನಿನ್ನ ಬಾಯ ಮಣ್ಣು ಒಂದಲ್ಲ ಡಬ್ಬಿನೇ ನೀನೇ ತಗೋ, ಮೊದಲು ಜಗಳ ಮುರುಸು. ಇಡೀ ಡಬ್ಬಿನೇ ನೀನೇ ತಗೋ, ನಮ್ಮ ಜಗಳ ಮುರುಸು ಹೊತ್ತಿಗೆ ಪಾಪ ಹೆಣ್ಮಗಳು. ಅವಾಗಿದ್ರಿಂದ ಪಪ್ಪ ಅಲ್ಲಿ ಇನ್ನೊಬ್ಬ ಪಪ್ಪ ನಾ ತೋರಿಸ್ತೀನಿ ಬಾಯಿಲಿ ಅಂದ. ಏನ್ರಿ ಈಗ ಎದಿ ಹೊಡೆದ್ಲು, ಮತ್ತೆ ಎಲ್ಲಿ ತಂದಾನೆ ಜಗಳ ಮುರಿಸ್ತೀನಿ ತಿಳ್ಕೊಂಡಂದ, ನಾವು ಉಂಡಿ ಎಲ್ಲ ನಿನಗೆ ಕೊಡ್ತೀನಿ ತಿಳ್ಕೊಂಡಂದಾಳ ತಿಳ್ಕೊಂಡಂದು. ಪಪ್ಪ ನಾ ಇಲ್ಲಿ ಇನ್ನೊಬ್ಬ ಪಪ್ಪನ ತೋರಿಸ್ತೀನಿ ಬಾ ಪಪ್ಪ ತಿಳ್ಕೊಂಡಂದು ಒಳಗೆ ಕರ್ಕೊಂಡು ಹೋದ. ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಅಲ್ಮರಿ ಮುಂದೆ ಕನ್ನಡಿ ಇರ್ತದೆ ನೋಡ್ರಿ, ಹೋಗಿ ಇದೆಂದ ಅಲ್ಲಿ ನಿಂದಿರ್ಸದ. ಈಗ ಪಪ್ಪ ಒಳಗೊಪ್ಪಪ್ಪ, ಇಲ್ಲಿ ಹೊರಗೊಪ್ಪಪ್ಪ. ಅಲ್ಲಿ ಒಳಗೊಪ್ಪಪ್ಪನ, ಇಲ್ಲಿ ಹೊರಗೊಪ್ಪಪ್ಪ. ಲೇ ಹುಚ್ಚ, ಅದು ಬೇರೆದವ ಅಲ್ಲೋ, ನನಗೇನು ಪಪ್ಪ ಅಡ್ಡ ಕಂಡು ನಾ ಹೇಳಿದೆ ಆತು. ಏನ್ರಿ ಜಗಳ ಇವು ಹಿಂಗ್ಳು ಇಡ್ಲಾಕೂ ಅವ, ಏನ್ರಿ ಜಗಳ ಮುರಿಲಾಕೂ ಇವು ನಮ್ಮ ಮಕ್ಳಿದೇನು ಕತೆ. ಏನ್ರಿ ನಮ್ಮ ಮಕ್ಕಳು ಲಿಂಗ ಬೇಡ ಹೇಳ್ತಾವ, ನಮ್ಮ ಮಕ್ಕಳಿಂದ ಲಿಂಗ ಪೂಜೆ ಮಾಡ್ಕೊಂಡು ಆಟ ಆಡ್ತಾವ. ನಮ್ಮ ಮಕ್ಕಳು ಆಡೋದೇ ಅದೇ. ನೀವು ಏನು ಮನ್ಯಾಗ ಮಾಡ್ತೀರಿ ಅದೇ ಆಡ್ತಾವು. ನೀ ಗಂಡತ್ತ ನಾ ಹೆಣಿತತ್ತಪ್ಪ, 2 ಕೋಡಿ ಎತ್ತಿನ ಗಾಡಿ ಕೌದಿ ಹಾಕಿ ಕೌದಿ ಕಟ್ಟಿ ನೀ ಗಂಡತ್ತ ನಾ ಹೆಣಿತ. ನೀವು ಗಂಡದ ಹೊಲಕ್ಕೆ ಹೋಗ್ಬೇಕತ್ತಪ್ಪ. ಅದು ಗಂಡಾಗಿದ್ದು ಏನು ಮಾಡ್ತದ, ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪೆ ಸುಲಿದು ಬೆಂಡಿಲೆ ಎತ್ತಿನ ಗಾಡಿ ಮಾಡ್ತಾದ, ಎತ್ತುಗಳು ಮಾಡ್ತಾದ. ಅದು ಇದರಿಂದ ಅಲ್ಲೇ ಗಾಡಿ ಮಗ್ಗಲೆ ನಾ ಹೊಲಕ್ಕೆ ಹೋಗಿ ಗೊಳೆ ಹೊಡೆದು ಬರ್ತೀನಿ ಅತ್ತ ಅಂದ್ಕೊಂಡು ಹೋಗು. ಇದು ಹೆಣಿ ತೆಗಿದ್ದು ಮನೆಗೆ ನೀವೇನು ಮಾಡ್ತೀರಿ ಅದೇ ಮಾಡ್ತಾವೆ. ಅದೇ ಒಂದು 3 ಕಲ್ಲು ತಂದಿಡ್ತದೆ, ಒಲಿ ತಯಾರು ಮಾಡ್ತದೆ. ಎಲ್ಲರೂ ತಿಪ್ಪೆ ಬಿದ್ದು ಒಡಕ್ಕೆ ಹಂಚಿದ್ದಿದ್ದು ಅದು ರೊಟ್ಟಿ ಬೈಸ ಹಂಚ, ಒಂದು ದೊಡ್ಡದೊಂದು ಆಗಲಿ ಕಲ್ಲು ತೋತದ, ರೊಟ್ಟಿ ಬಡೆ ಕಲ್ಲ, ಎಲ್ಲರೂ ಮುಳ್ಳು ಕಂಟಿ ಆಗಲೇ ಎಲೆ ತರ್ತದ. ಎಲೆ ತಂದಿದ್ದು ಹೆಣಿ ತೆಗೆದು ಟಪ್ ಟಪ್ ಟಪ್
ನೋಡ್ರಿ ಭಾಳ ಚಂದ ಆಡ್ತಿರ್ತಾವೆ ರೀ ಅವ್ಕರಂಗೆ ಆಟ ನಿಮಗೆ ಆಡಕ್ಕೆ ಬರಲ್ಲ ಏತಿಲ್ಲ ನೀವು ಯಾವತ್ತು ಮಾರಿ ಇಂಥದ್ದು ಮಾಡ್ಕೊಂಡು ಹೇಗೆ ಮನ್ಯಾಗ ಗಂಡ ಹೇಳ್ತೀವಿ ಬಾ ಹೊಂಟದ ನೋಡಿ ಅವ್ವ ಘಾಟಿಗೆ ಅದು ಹೊರಗಿಂದ ಬರ್ತಿತ್ತದ ಮಾರಿ ಇಂಥದ್ದು ಮಾಡ್ಕೊಂಡು ಇತ್ತಿತ್ತಲಾಗಾರ ಗಂಡು ಮಕ್ಕಳು ಮನೆಗೆ ಬರ್ಬೇಕಾರೆ ಎದಿ ದಡ 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 ಅಲ್ಲಾಗತ್ತದ ಗಂಡು ಮಕ್ಕಳು ಮನೆಗೆ ಬರ್ಬೇಕಾದ್ರೆ ಹೆಣ್ತಿ ನಕ್ಕೋತದಳೋ ಹೆಂಗದಳೋ ನಕ್ಕೋತಿದ್ರೆ ಹಣಿ ಬರ್ ಚಂದ ಇಲ್ಲಾರ ನೀವು ಮಾರಿ ಉಬ್ಬಿಸಿದ್ರಿ ಅದು ಮನೆಗೆ ಬರಲದು